ನಮಸ್ಕಾರ. ಶನಿ ಪಥ ಬದಲಾವಣೆ ಕುಂಭರಾಶಿಯಿಂದ ಮೀನರಾಶಿಗೆ 29ನೇ ತಾರೀಕು ಮಾರ್ಚ್ 2025 ಅವತ್ತು ಅಮಾವಾಸ್ಯೆ ಬರುತ್ತೆ. ಕರಾಳ ಕತ್ಲು, ಜೊತೆಗೆ ಶನಿವಾರ ಬೇರೆ, ಸೂರ್ಯಗ್ರಹಣ ಬೇರೆ ಅವತ್ತಿರುತ್ತೆ. ಜೊತೆಗೆ 6 ಗ್ರಹಗಳು, ಷಡ್ ಗ್ರಹಗಳು, ಬುಧ ಶುಕ್ರ ರವಿ ಚಂದ್ರ ಶನಿ ರಾಹು ಮೀನರಾಶಿಯಲ್ಲಿ 6 ಗ್ರಹಗಳು ಸ್ಥಿತವಾಗ್ತವೆ. ಅರ್ಥ ಆಯ್ತಾ? ಎಸ್ಪೆಷಲಿ ಎಲ್ಲ ರಾಶಿ ನಕ್ಷತ್ರದವರು ಎದುರಕ್ಕೆ ಹೋಗ್ಬೇಡಿ, ಗಾಬರಿ ಆಗಕ್ಕೆ ಹೋಗ್ಬೇಡಿ, ಭಯ ಪಡಕ್ಕೆ ಹೋಗ್ಬೇಡಿ. ಶನಿದೇವ ಯಾರನ್ನೂ ಏನೂ ಮಾಡಲ್ಲ ಹೇಳ್ತಾ ಇದ್ದೀನಿ. ಹೆಂಗೆ ಈ ಶನಿ ಭಗವಂತ ಯಾರನ್ನೂ ಯಾವ ರಾಶಿ ನಕ್ಷತ್ರದವ್ರಿಗೂ ಏನೂ ತೊಂದರೆ ಕೊಡಲ್ಲ. ಹೆಂಗೆ ಅಂದರೆ ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಅವತ್ತು ಷಡ್ ಗ್ರಹಗಳು 6 ಗ್ರಹಗಳು ಬಂದು ಮೀನರಾಶಿಯಲ್ಲಿ ಸ್ಥಿತವಾಗ್ತವೆ. ಈಗ ಉದಾಹರಣೆ ಎಕ್ಸಾಂಪಲ್ ಹೇಳ್ತೀನಿ. ನಿಮಗೆ ಹುಷಾರಿಲ್ಲ ಅಂತಂದರೆ ಮಾತ್ರ ಡಾಕ್ಟರ್ಸ್ಗಳ ಹತ್ರ ಹೋಗ್ತೀರಾ, ಆಸ್ಪತ್ರೆಗೆ ಹೋಗ್ತೀರಾ. ನಿಮಗೆ ಹುಷಾರೇ ಇಲ್ಲ ಅಂತಂದರೆ ಆಸ್ಪತ್ರೆಗೆ ಡಾಕ್ಟರ್ಸ್ಗಳ ಹತ್ರ ಹೋಗ್ತೀರಾ. ನೀವು ಚೆನ್ನಾಗಿದ್ದರೆ ಯಾಕೆ ಡಾಕ್ಟ್ರ್ ಹತ್ರ ಹೋಗ್ತೀರಾ? ಅರ್ಥ ಮಾಡ್ಕೊಳ್ಳಿ. ನೀವು ನ್ಯಾಯ ನೀತಿ ಧರ್ಮ ಸತ್ಯದಿಂದ ಇದ್ದರೆ ಶನಿದೇವನಿಗೆ, ಶನಿಗ್ರಹಕ್ಕೆ ಎದುರಂಥ ಅವಶ್ಯಕತೆಯೇ ಇಲ್ಲ. ಹೇಳ್ತಾ ಇದ್ದೀನಿ, ಯಾವ ಶನಿಯ ಮಂತ್ರನೂ ಹೇಳೋ ಅಂಥ ಅವಶ್ಯಕತೆ ಇಲ್ಲ, ಯಾವ ಶನಿಯ ಪೂಜೆ ಮಾಡೋ ಅಂಥನೂ ಅವಶ್ಯಕತೆಗಳೇ ಇಲ್ಲ. ನಿಮ್ಮ ಆತ್ಮಕ್ಕೆ ನೀವು ಮುಟ್ಟು ನೋಡ್ಕೊಳ್ಳಿ. ವಾಟ್ ಐ ಆಮ್, ಹೌ ಐ ಆಮ್, ಹೂ ಐ ಆಮ್, ನಾನೇನು ಯಾವ ರೀತಿ ಬದುಕಿದ್ದೀನಿ, ಸತ್ಯ ಧರ್ಮ ಪ್ರಾಮಾಣಿಕವಾಗಿ ಬದುಕಿದ್ದೀನ, ಸುಳ್ಳು ಮೋಸ ವಂಚನೆ ಅನ್ಯಾಯ ಇನ್ನೊಂದು ಮತ್ತೊಂದು ಮಾಡಿ ಬದುಕಿದ್ದೀನ ಅಂತ ನಿಮ್ಮ ಆತ್ಮಕ್ಕೆ ಮುಟ್ಟು ನೋಡ್ಕೊಳ್ಳಿ. ಖಂಡಿತವಾಗ್ಲೂ ಎಲ್ಲ ರಾಶಿ ನಕ್ಷತ್ರದವರು ಅಷ್ಟೇ. 12 ರಾಶಿ, 9 ಗ್ರಹ, 27 ನಕ್ಷತ್ರದವರು ಎದುರ ಅಂತ ಅವಶ್ಯಕತೆಯೇ ಇಲ್ಲ. ಹೇಳ್ತಾ ಇದ್ದೀನಿ, ನಿಮ್ಮ ಆತ್ಮಕ್ಕೆ ನೀವು ಮುಟ್ಟು ನೋಡ್ಕೊಳ್ಳಿ. ನೀವೇನು ಅಂತ ನಿಮಗೆ ಗೊತ್ತಾಗುತ್ತೆ. ಯಾಕೆ ಎದುರ್ತೀರ್ರಿ? ನೀವು ತಪ್ಪು ಮಾಡಿಲ್ಲ, ಸುಳ್ಳು ಹೇಳಿಲ್ಲ, ಮೋಸ ಅನ್ಯಾಯ ವಂಚನೆ ಇನ್ನೊಬ್ಬರು ತಿಂದಿಲ್ಲ, ಇನ್ನೊಬ್ರಿಗೆ ಮೋಸ ಮಾಡಿಲ್ಲ, ಇನ್ನೊಬ್ರದ್ದು ಅನ್ಯಾಯ ಮಾಡಿ ದುಡ್ಡು ತಿಂದಿಲ್ಲ, ಆಸ್ತಿ ಕಬಳಿಸಿಲ್ಲ, ಇನ್ನೊಬ್ಬರ ಬಗ್ಗೆ ದ್ವೇಷ ಅಸೂಯೆ ಮಾಡಿಲ್ಲ, ಇನ್ನೊಬ್ಬರಿಗೆ ನೋವು ಕೊಟ್ಟಿಲ್ಲ ಅಂತಂದರೆ ಯಾಕೆ ಎದುರ್ತೀರಾ? ಯಾವ ಶನಿಗ್ರಹಕ್ಕೂ ಎದುರ ಅಂಥ ಅವಶ್ಯಕತೆ ಇಲ್ಲ. ಶನಿದೇವನು ಮಂತ್ರ ಹೇಳೋ ಅಂಥ ಅವಶ್ಯಕತೆ ಇಲ್ಲ, ಪೂಜೆ ಮಾಡೋ ಅಂಥ ಅವಶ್ಯಕತೆಯೇ ಇಲ್ಲ. ನಿಮಗೆ ನೀವು ಪ್ರಾಮಾಣಿಕರಾಗಿದ್ದರೆ ಅವಶ್ಯಕತೆಯೇ ಇಲ್ವಲ್ಲ. ಈಗ ಹುಷಾರಿಲ್ಲ ಅಂತಂದರೆ ಮಾತ್ರ ಡಾಕ್ಟ್ರ್ ಹತ್ರ ಹೋಗ್ತೀರಾ. ನೀವು ಚೆನ್ನಾಗಿದ್ದರೆ ಯಾಕೆ ಹೋಗ್ತೀರಾ? ಡಾಕ್ಟ್ರಿಗೆ ಯಾಕೆ ಎದುರ್ಕೊಂತೀರಾ? ಅದನ್ನೇ ಹೇಳ್ತಾ ಇರೋದು ಇಲ್ಲಿ. ಎಸ್ಪೆಷಲಿ ನೋಡಿ, ನಿಮ್ಮ ಒಂದು ಜಾತಕದಲ್ಲಿ ಎಸ್ಪೆಷಲಿ ನಿಮ್ಮದೇನಾದರೂ ಮೇಷ ಲಗ್ನ ಆಗಿ ಶನಿ ಏನಾದರೂ 11ನೇ ಮನೆ ಕುಂಭರಾಶಿಯಲ್ಲಿ ಇದ್ದು, ಅಥವಾ ಧನುರ್ಲಗ್ನ ಆಗಿ ದ್ವಿತೀಯಾಧಿಪತಿ ತೃತೀಯಾಧಿಪತಿ ಶನಿ 11ನೇ ಮನೆ ತುಲಾರಾಶಿಯಲ್ಲಿ ಇದ್ದು ಇದ್ರದ್ದು ದಶಾ ಭುಕ್ತಿ ಅಂತರ್ಭುಕ್ತಿಗಳೇನಾದರೂ ನಡೀತಿದ್ರೆ ಎಕ್ಸಲೆಂಟ್. ಈ ಶನಿ ದಶೆ ಒಳಗಡೆ 7.5 ವರ್ಷ 7.5 ಟೈಮುಗಳಲ್ಲೇ ಎಷ್ಟೋ ಜನ ಲಕ್ಷಾಧಿಪತಿಗಳು, ಕೋಟ್ಯಾಧಿಪತಿಗಳಾಗಿದ್ದಾರೆ. ಅರ್ಥ ಮಾಡ್ಕೊಳ್ಳಿ. ಕೆಲಸಗಳು ಸಿಕ್ಕಿದ್ದಾವೆ, ಉದ್ಯೋಗಗಳು ಸಿಕ್ಕಿದ್ದಾವೆ, ಗೌರ್ಮೆಂಟ್ ಜಾಬ್ಗಳು, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಗಳು ಸಿಕ್ಕಿದ್ದಾವೆ, ಮದುವೆಗಳಾಗಿದ್ದಾವೆ, ಬಿಸ್ನೆಸ್ ವ್ಯಾಪಾರದಲ್ಲಿ ಎಕ್ಸಲೆಂಟು, ಕೃಷಿ ವ್ಯವಸಾಯದ ವಿಚಾರದಲ್ಲಿ ತುಂಬ ಬೆಳೆ ಬೆಳೆದು ಲಕ್ಷಾಧಿಪತಿಗಳಾಗಿದ್ದಾರೆ. ಎಸ್ಪೆಷಲಿ ರಾಜಕೀಯದಲ್ಲಿ, ಚಲನಚಿತ್ರರಂಗದಲ್ಲಿ ತುಂಬ ನೇಮ್ ಆ್ಯಂಡ್ ಫೇಮ್, ಹೆಸರು ಕೀರ್ತಿ ಮಾಡಿದ್ದಾರೆ. ಅರ್ಥ ಮಾಡ್ಕೊಳ್ಳಿ. ಶನಿ ಭಗವಂತ ಏನು ಮಾಡಲ್ಲ. ನಿಮ್ಮ ಒಳ್ಳೆ ಕರ್ಮ ಮಾಡಿದರೆ, ಒಳ್ಳೆ ತನದಲ್ಲಿ ಬದುಕಿದರೆ ಎದರ ಅಂತ ಅವಶ್ಯಕತೆಯೇ ಇಲ್ಲ. ಎಸ್ಪೆಷಲಿ ಶನಿ ಈ ಪ್ಲೇಸ್ಮೆಂಟಲ್ಲಿ ಕೂತ್ಕೊಂಡು ಇದ್ರದ್ದು ದಶಾಭುಕ್ತಿ ಅಂತರ್ಭುಕ್ತಿ ನಡೀತು ಅಂತಂದರೆ ಲೈಫ್ ಎಕ್ಸಲೆಂಟು. ಎಸ್ಪೆಷಲಿ ಸಾಫ್ಟ್ವೇರ್ ಫೀಲ್ಡಲ್ಲಿರೋರಿಗೆ, IT BT ಸೆಕ್ಟರ್ಸ್ಗಳಲ್ಲಿರೋರಿಗೆ ಎಕ್ಸಲೆಂಟು. ಅರ್ಥ ಆಯ್ತಾ? ಇನ್ನು ಈ ವೃಷಭ ರಾಶಿ ರೋಹಿಣಿ ನಕ್ಷತ್ರ, ವೃಷಭ ರಾಶಿ ಮೃಗಶಿರ ನಕ್ಷತ್ರ, ವೃಷಭ ರಾಶಿ ಕೃತಿಕಾ ನಕ್ಷತ್ರದವ್ರಿಗೆ ಎಕ್ಸಲೆಂಟು. ಮಕರ ರಾಶಿ ಧನಿಷ್ಠ, ಮಕರ ರಾಶಿ ಉತ್ತರಾಷಾಢ, ಮಕರ ರಾಶಿ ಶ್ರವಣ ನಕ್ಷತ್ರದವ್ರಿಗೆ ಕಂಪ್ಲೀಟು 7.5 ವರ್ಷ ಶನಿಕಾಟ ಮುಗಿದೋಗುತ್ತೆ. ಏಕೆಂದರೆ ಈಗ ಮನುಷ್ಯ ಮಾಡಬಾರ್ದು ಮಾಡಿದರೆ ಆಗಬಾರ್ದಾಗುತ್ತೆ. ಹೇಳ್ತಾ ಇದ್ದೀನಿ,
ನೀವು ಸುಳ್ಳು ಮೋಸ ವಂಚನೆ ಇನ್ನೊಂದು ಮತ್ತೊಂದು ಮಾಡಿ ಎಸ್ಪೆಷಲಿ ಶನಿ ಏನಾದರೂ ನಿಮಗೆ ಯಾವುದೇ ಲಗ್ನ ಆಗಿರ್ಬೋದು, ಲಗ್ನದಿಂದ 12ನೇ ಮನೆಯಲ್ಲೇನಾದರೂ ಶನಿ ಕುತ್ಕೊಂಡಿದ್ದರೆ ಬಬ್ಬಬ್ಬಬ್ಬಬ್ಬ ಅದ್ರದ್ದು ನಿಮಗೇನ ದಶಾಭುಕ್ತಿ ಅಂತರ್ಭುಕ್ತಿ ನಡೀತಿದ್ರೆ ಹೇಳ್ತಾ ಇದ್ದೀನಲ್ಲ, ಸಿಕ್ಕಾಬಟ್ಟೆ ಟ್ರಬಲ್ಸ್ಗಳು ಬಂದ್ಬಿಡುತ್ತೆ. ಸಿಕ್ಕಾಬಟ್ಟೆ ಟ್ರಬಲ್ಸ್ಗಳು, ವ್ಯಯ, ಸಾಲ, ನಷ್ಟ, ಆಸ್ಪತ್ರೆ, ಕೋರ್ಟು ಕಚೇರಿ, ಪೊಲೀಸ್ ಸ್ಟೇಷನ್ ವ್ಯಾಜ್ಯಗಳು, 12ನೇ ಮನೆ, ಹಣಕಾಸಿನ ಸಮಸ್ಯೆ, ಸಾಲಬಾಧೆ, ಕೈ ಸಾಲಗಳು, ಬಡ್ಡಿ ಸಾಲಗಳು ಹೇಳಬಾರ್ದು. ಸೈಟು, ಮನೆ, ಮಠಗಳು ಮಾರ್ಕಣ ಅಂತ ಪರಿಸ್ಥಿತಿ ಬಂದುಬಿಡುತ್ತೆ. ಎಸ್ಪೆಷಲಿ ಅದರದ್ದು ದಶಾ ನಡೀತು ಅಂದರೆ, ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ನಡೀತು ಅಂತಂದರೆ ಭಾಳ ಕಷ್ಟ. ಆಕ್ಸಿಡೆಂಟ್ಸ್ಗಳು, ಅಪಘಾತಗಳು, ಲಾಂಗ್ ಟರ್ಮ್ ಡಿಸೀಸಸ್, ಕಾಯಿಲೆಗಳು ಉಲ್ಬಣ ಆಗುವಂಥ ಲಕ್ಷಣಗಳಿರುತ್ತೆ. ಹೇಳ್ತಾ ಇದ್ದೀನಲ್ಲ, ನೀವೇನಾದರೂ ಸತ್ಯ ಧರ್ಮ ಪ್ರಾಮಾಣಿಕವಾಗಿದ್ದರೆ ಎದುರ ಅಂತ ಅವಶ್ಯಕತೆಯೇ ಇಲ್ಲ. ವಿಡಿಯೋನ ಪ್ರತಿಯೊಬ್ಬರಿಗೂ ಫಾರ್ವರ್ಡ್ ಮಾಡಿರಿ. ನೀವು ಪ್ರತಿಯೊಬ್ಬರಿಗೂ ಎಲ್ಲ ವಾಟ್ಸಪ್ ಗ್ರೂಪುಗಳಲ್ಲಿ ಎಲ್ರಿಗೂ ಶೇರ್ ಮಾಡಿ, ಪ್ರತಿಯೊಬ್ಬರಿಗೂ ಫಾರ್ವರ್ಡ್ ಮಾಡಿರಿ, ಶೇರ್ ಮಾಡಿ. ಎದುರುಕಣ ಅಂತ ಅವಶ್ಯಕತೆಯೇ ಇಲ್ಲ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.